ಸಿಂಹಗಿರಿ ಎನ್ನುವ ಊರಿನಲ್ಲಿ ರತ್ನ ಎನ್ನುವ ಅತ್ತೆ ಎಲ್ಲ ಕೆಲಸವನ್ನು ತನ್ನ ಸೊಸೆ ಕೈಯಿಂದ ಮಾಡಿಸ್ತಿದ್ರು. ರತ್ನ ಜಿಪುಣಿಯಾದ ಕಾರಣ ಅದೇ ರೀತಿ ಕೆಲಸವನ್ನು ಮಾಡಿಸ್ತಾ ಇದ್ಲು. ನೋಡಮ್ಮ ಸೊಸೆ, ಪಕ್ಕದ ಮನೆಯವರು ತುಂಬಾ ಮಾವಿನಕಾಯಿ ತಂದಿದ್ದಾರೆ. ನೀನು ಹೋಗಿ ನನಗೆ ಚೆನ್ನಾಗಿ ಮಾವಿನಕಾಯಿ ಪಚಡಿ ಮಾಡಕ್ ಗೊತ್ತು, ಸ್ವಲ್ಪ ಕೊಡಿ ಅಂತ ಕೇಳ್ಕೊಂಡ್ ಮಾಡ್ಕೊಂಡ್ ಬಾ. ನಿಮ್ಗೆ ಮಾವಿನಕಾಯಿ ಪಚಡಿ ತಿನ್ಬೇಕು ಅಂದ್ರೆ ನೀವೇ ಹೋಗಿ ಕೇಳಿ. ಕಳೆದ ಸಲ ನೀವು ಹೀಗೇನೆ ಹೇಳಿ ನಾನು ಹೋಗಿ ಕೇಳಿದೆ, ಆದ್ರೆ ಅವರು ಭಿಕ್ಷುಕನನ್ನು ನೋಡುವ ಹಾಗೆ ನನ್ನ ನೋಡಿದ್ರು. ನಾನು ಏನೇ ಹೇಳಿದ್ರು ಯಾಕೆನೆ ಹೀಗೆ ಮಾಡ್ತಿದೀಯಾ? ನೀನೋಗಿ ಮಾವಿನಕಾಯಿ ತಂದು ಉಪ್ಪಿನಕಾಯಿ ಹಾಕಿದ್ರೆ ತಾನೇ ಮಳೆಗಾಲದಲ್ಲಿ ಕೂತು ತಿನ್ಬೋದು. ನಿಮಗೆ ಬೇಕಂದ್ರೆ ನೀವು ಹೋಗಿ ಕೇಳಿಯತ್ತೆ, ನಾನೇನ್ ಕೇಳೋದಿಲ್ಲ ಹಾಗೆ ಹೇಳಿ ಅಲ್ಲಿಂದ ಅವಳ ಕೆಲಸವನ್ನು ನೋಡ್ಕೊಂಡು ಆಚೆ ಹೋದ್ಲು. ಹುಡುಗಿಯಿಂದ ಯಾವ ಕೆಲಸನೂ ಆಗೋದಿಲ್ಲ. ಹಾಗೆ ಅಂತ ಹೇಳಿ ರತ್ನ ಪಕ್ಕದ ಮನೆಯವರ ಮನೆಗೆ ಹೋಗಿ ಕೂತ್ಕೊಂಡ್ರು. ಏನತ್ತಿಗೆ, ಅಣ್ಣ ತುಂಬಾ ಮಾವಿನಕಾಯಿ ತಂದಿರುವ ಹಾಗಿದೆ. ಅದನ್ನ ನೋಡಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಎಷ್ಟೊಂದ್ ಚೆನ್ನಾಗಿದೆ. ಹೌದೌದು, ಯಾಕೆ ಇವರಿಗೆ ಬೇರೆ ಕೆಲಸನೇ ಇಲ್ಲ, ಯಾಕೆ ಇಷ್ಟೊಂದು ತಂದಿದಾರೋ ಏನೋ. ಇನ್ನು ಸ್ವಲ್ಪ ದಿನ ಆಗುವಾಗ ಮಾವಿನಕಾಯಿ ಇಲ್ಲೇ ಚೆನ್ನಾಗಿ ಸಿಗುತ್ತೆ, ಅವರಿಗೆ ಬೇರೆ ಕೆಲಸ ಬೇಕಲ್ವಾ? ನಾ ಮಾತಾಡ್ಕೊಂಡೆ ಸ್ವಲ್ಪ ಮಾವಿನಕಾಯಿನ ತೆಗೆದು ಸೀರೆಯಲ್ಲಿ ಸುತ್ಕೊಂಡ್ಲು. ಸರಿ ಅತ್ತಿಗೆ, ನಾನಿನ್ನು ಹೊರಡ್ತೀನಿ, ಮನೆಯಲ್ಲಿ ಹಾಕಿದ ಕೆಲಸ ಎಲ್ಲ ಹಾಗೇನೇ ಇದೆ. ಹೀಗೆ ಎದ್ದು ಹೊರಡುವಾಗ ಸೀರೆಯಿಂದ ಮಾವಿನಕಾಯಿ ಎಲ್ಲ ಕೆಳಗೆ ಬಿದ್ದೋಯ್ತು. ನಾಚಿಕೆ ಪಟ್ಕೊಂಡು ಏನು ಮಾತನಾಡದೆ ಮನೆಗೆ ಬಂದ್ಲು. ಹೀಗೆ ರತ್ನ ಮನೆಗೆ ಬರುವಾಗ ದಾರಿ ಮಧ್ಯದಲ್ಲಿ ಒಬ್ಬ ಟೊಮೆಟೊ ವ್ಯಾಪಾರಿಯನ್ನು ನೋಡಿ, ಏನು ಇಷ್ಟೊಂದು ಟೊಮೆಟೊನ ಇಲ್ಲಿಟ್ಟಿದ್ದೀರಾ? ಟೊಮೆಟೊ ವ್ಯಾಪಾರ ಮಾಡ್ಲಿಕ್ಕೆ ತಂದಿದ್ದೀನಿ ಕಣಮ್ಮ, ಆದ್ರೆ ಇವತ್ತು ಮಾರ್ಕೆಟಲ್ಲಿ ಟೊಮೆಟೊಗೆ ರೇಟು ತುಂಬಾ ಕಡಿಮೆ ಆಗಿದೆ, ಯಾರು ಕೂಡ ತಗೊಳ್ತಾ ಇಲ್ಲ, ಅದಕ್ಕೇನೆ ಹೀಗೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯ, ನೀವು ಏನು ಹೇಳದಿದ್ರೆ ನಾನು ಸ್ವಲ್ಪ ಟೊಮೆಟೊನ ತಗೊಳ್ಳಾ? ನಿಮಗೆ 2 ರೂಪಾಯಿ ಕೊಡ್ತೀನಿ, ನನಗೆ ಸ್ವಲ್ಪ ಕೊಡ್ಬೋದಾ? ಸರಿ ಅಮ್ಮ, ಸರಿ, ಬೇಕಂದ್ರೆ ತಗೊಂಡೋಗಿ, ಹೇಗೋ ಹಾಳಾಗಿ ಹೋಗುತ್ತಾನೆ, ತಗೊಂಡೋಗಿ. ರತ್ನ ಹೀಗೆ ಆ ಮೂಟೆಯನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡು ಅಲ್ಲಿಂದ ಮನೆಗೆ ಬಂದ್ಲು. ವೈಶಾಲಿ, ಬೇಗ ಬಾರೆ, ಏನ್ ತಂದಿದ್ದೀನಿ ಅಂತ ನೋಡು. ಪಕ್ಕದ ಮನೆಗೆ ಹೋಗಿ ಮಾವಿನಕಾಯಿ ತರ್ತೀನಿ ಅಂತ ಹೀಗೆ ಟೊಮೆಟೊ ಮೂಟೆನ ತಂದಿದ್ದೀರಿ ಏನತ್ತೆ? ಪಕ್ಕದ ಮನೆಯವ್ರ ಮನೆಗೆ ಹೋಗಿ ಮಾವಿನಕಾಯಿನ ಸೀರೆಯಲ್ಲಿ ಸುತ್ಕೊಂಡು ಬರೋಣ ಅಂತ ನೋಡಿದಾಗ ಎದ್ದು ನಿಂತಾಗ ಎಲ್ಲ ಕೆಳಗೆ ಚೆಲ್ಲೋಯ್ತು. ನಾಚಿಕೆ ಪಟ್ಕೊಂಡು ತಿರುಗಿ ನೋಡದೆ ಬಂದ್ಬಿಟ್ಟೆ. ಅಯ್ಯೋ, ಏನತ್ತೆ ನೀವು ಮಾಡುವ ಕೆಲಸ? ಅವ್ರ ಮುಂದೆ ಇನ್ನು ಹೇಗೆ ಮುಖನ ತೋರಿಸೋದು? ನಿಮ್ಮಿಂದ ನನ್ನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ, ಯಾಕೆ ಹಿಂಗ್ ಮಾಡ್ತಿದ್ದೀರೋ? ಇವಾಗ ಏನು, ಅವ್ರೇನ್ ನಮ್ ಜೊತೆ ಸಂಬಂಧ ಮಾಡ್ಕೋತಾರಾ? ಅಯ್ಯೋ, ನಿಮ್ಮಿಂದ ನನ್ ಮರ್ಯಾದೆ ಹೋಗುತ್ತೆ ಅತ್ತೆ. ಹೇಳದ್ನ ಸರಿಯಾಗಿ ಕೇಳ್ಕೊ. ನಾನು ಇಷ್ಟೊಂದು ಟೊಮೆಟೊ ತಂದಿದ್ದೀನಲ್ಲ, ಈ ಟೊಮೆಟೊ ಖಾಲಿ ಆಗುವವರೆಗೂ ಇದ್ರಲ್ಲೇ ನೀನು ಇನ್ಮುಂದೆ ಸಾರು ಮಾಡ್ಬೇಕು. ನಿಮ್ಗೇನಾದ್ರೂ ಅರ್ಥ ಆಗುತ್ತಾ ಅತ್ತೆ? ಈ ಟೊಮೆಟೊ ಖಾಲಿ ಆಗ್ಲಿಕ್ಕೆ ಎಷ್ಟು ದಿನಗಳು ಬೇಕು ಅಂತ ಗೊತ್ತಾ? ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದ್ರಲ್ಲೇ ವಿಧ ವಿಧವಾದ ಅಡುಗೆಯನ್ನು ಮಾಡು. ಹೀಗೆ ಏನು ಮಾತನಾಡದೆ ವೈಶಾಲಿ ಕೂಡ ಸುಮ್ಮನಿದ್ಲು. ಅಷ್ಟರಲ್ಲಿ ಅವಳ ಗಂಡ ಬಂದ. ವೈಶಾಲಿ, ತುಂಬಾ ಹಸಿವಾಗ್ತಾ ಇದೆ, ಇವತ್ತು ಅಡಿಗೆ ಏನ್ ಮಾಡಿದೀಯಾ? ಬೇಗ ಹೋಗಿ ತಗೊಂಬಾ. ನಾನು ಟೊಮೆಟೊ ಚಟ್ನಿ, ಟೊಮೆಟೊ ರಸ, ಟೊಮೆಟೊ ಬೇಳೆ ಸಾರು ಎಲ್ಲ ಮಾಡಿದೀನಿ. ಕೈಕಾಲ್ ಮುಖ ತೊಳ್ಕೊಂಬಂದ್ರೆ ತೆಗ್ದಿಡ್ತೀನಿ. ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡೆ ನಾನ್ ಬಂದಿರೋದು. ಸರಿ, ಅಮ್ಮನ ಕರಿ, ಅವರು ಕೂಡ ನಮ್ ಜೊತೆ ಊಟ ಮಾಡ್ಲಿ. ಮಾಡಿರುವ ಅಡಿಗೆ ವಾಸನೆ ಘಮಘಮ ಅಂತ ಬರ್ತಿದೆ. ಟೊಮೆಟೊ ಪಚಡಿ, ಟೊಮೆಟೊ ರಸ ಅಂತ ಏನೇನೋ ಮಾಡಿದ್ಯಲ್ಲ, ಎಲ್ಲ ಒಟ್ಟಿಗೆ ಯಾಕೆ ಮಾಡಿದೆ? ನಿಮ್ ತಾಯಿ ಊಟ ಮಾಡಿ ಚೆನ್ನಾಗಿ ಗೊರಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿದ್ದಾರೆ, ಕೇಳ್ತಾ ಇಲ್ವಾ ಶಬ್ದ? ನಿಮ್ಮಮ್ಮ ಟೊಮೆಟೊ ಕಡಿಮೆ ಬೆಲೆಗೆ ಸಿಕ್ತು ಅಂತ ಒಂದ್ ಮೂಟೆ ತಂದಿದ್ದಾರೆ, ಅದಕ್ಕೆ ಇವತ್ತು ಹೀಗೆ ಮಾಡಿದ್ದು. ಅಮ್ಮನಿಗೆ ಏನಾದ್ರೂ ಫ್ರೀಯಾಗಿ ಸಿಗ್ತಾ ಇದೆ ಅಂದ್ರೆ ಪ್ರಾಣ ಹೋದ್ರೂ ಕೂಡ ಅವ್ರು ಅದನ್ನ ಬಿಡೋದಿಲ್ಲ. ಹೀಗೆ ಊಟ ಮಾಡಿ ಗಂಡ ಹೆಂಡತಿ ಇಬ್ರು ನಿದ್ರೆ ಮಾಡಿದ್ರು. ಮರುದಿನ ಬೆಳಿಗ್ಗೆ ಎದ್ದು ಅಂಗಳದಲ್ಲಿ ರಂಗೋಲಿ ಹಾಕ್ತಾ ಇದ್ದಾಗ ವೈಶಾಲಿ ಬಳಿ ಒಬ್ಬ ಭಿಕ್ಷುಕ ಬಂದ. ಅಮ್ಮ, ಇನ್ನು ನಿಮ್ಮ ಅತ್ತೆ ಎದ್ದಿಲ್ವಾ? ಯಾವಾಗ್ಲೂ ಅವರು ಎದ್ದಳಕ್ಕೆ ಮುಂಚೆ ರಾತ್ರಿ ಉಳಿದಿರುವ ಅನ್ನ ಸಾರನ್ನ ನನಗೆ ಕೊಡ್ತೀರಲ್ಲ, ಅವ್ರು ಹೇಳಕ್ಕೆ ಮುಂಚೆ, ನನ್ನ ನೋಡ್ಲಿಕ್ಕೆ ಮುಂಚೆ ನನಗೆ ಕೊಟ್ಬಿಟ್ರೆ ನಾನು ತಗೊಂಡು ಇಲ್ಲಿಂದ ಹೋಗ್ಬಿಡ್ತೀನಿ. ಅಯ್ಯೋ, ಜೋರಾಗಿ ಮಾತಾಡ್ಬೇಡಿ, ಅವ್ರು ಮಾತ್ರ ಎದ್ಬಿಟ್ರೆ ನಿಮಗೆ ಸಿಗುವಂತಹ ಈ ಊಟ ಕೂಡ ಸಿಗಲ್ಲ. ಹೀಗೆ ಮನೆಯೊಳಗೆ ಹೋಗಿ ಉಳಿದಿರುವ ಊಟನ ತಂದು ಭಿಕ್ಷುಕನಿಗೆ ಕೊಟ್ಲು. ನಮ್ಮ ಸೊಸೆ ಯಾವಾಗ ನೋಡಿದ್ರು ಟೊಮೆಟೊ ರಸ, ಟೊಮೆಟೊ ಬೇಳೆ ಸಾರು ಅಂತ ಇದನ್ನೇ ಮಾಡ್ತಿದೀಯಾ? ಹೊಸದಾಗಿ ಆಲೋಚನೆ ಮಾಡಿ ಏನಾದ್ರೂ ಮಾಡ್ಬೋದಲ್ವಾ? ಏನತ್ತೆ, ನಿಮ್ಮ ಬೇಡಿಕೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಅಲ್ಲ ಕಣಮ್ಮ, ವಯಸ್ಸಾದ ಸಮಯದಲ್ಲಿ ನಾನು ಕೇಳಿದಾಗ ಮಾಡಿಕೊಡದೆ ನಾನು ಸತ್ತೋದ್ಮೇಲೆ ನನ್ನ ಫೋಟೋ ಮುಂದೆ ಇಡ್ತೀಯಾ? ನಾನು ಕೇಳದ್ನ ಮಾಡ್ಕೊಡು ಅಷ್ಟೇ. ಇವ್ರ ಜೊತೆ ಯಾಕೆ ಜಗಳ ಅಂತ ವೈಶಾಲಿ, ಹೊಸ ಅಡುಗೆ ತಾನೆ, ಹೊಸ ವೆರೈಟಿ ತಾನೆ, ಮಾಡ್ಕೊಡ್ತೀನಿ ಹಾಗೆ ಹೇಳಿ ಅಡಿಗೆ ಮಾಡ್ಲಿಕ್ಕೆ ಅಡುಗೆ ಮನೆಗೆ ಹೋದ್ಲು. ಮತ್ತೆ ಏನೋ ಗರ್ಭಿಣಿ ಆಸೆ ಪಟ್ಟು ಕೇಳುವ ರೀತಿ ಕೇಳ್ತಾ ಇದ್ದಾರೆ. ಹೀಗಲ್ಲ,
ನಮ್ಮ ಅತ್ತೆಗೆ ತುಂಬಾ ವೆರೈಟಿಯಾದ ಏನಾದ್ರೂ ಮಾಡಿ ಕೊಟ್ಬಿಡ್ತೀನಿ. ಎದುರಿಗೆ ಹಾಗಲಕಾಯಿ ಇದ್ದಿದ್ದನ್ನು ನೋಡಿ ಹಾಗಲಕಾಯಿ ಟೊಮೆಟೊ ರಸ ಅಂತ ಏನೋ ಹಾಕಿ ಮಾಡಿದ್ಲು. ಅಷ್ಟರಲ್ಲಿ ರಾಘವ ಕೂಡ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ. ಏನಮ್ಮ ಸೊಸೆ, ಮಗ ಕೂಡ ಬಂದಾಯ್ತು, ನಮ್ಮಿಬ್ರಿಗೂ ಊಟ ಹಾಕು. ಯಾಕೆ ಮುಖನ ನೋಡ್ಕೊಂಡ್ ನಿಂತಿದೀಯಾ? ನೋಡ್ತಾ ನಿಂತಿಲ್ಲ ಅತ್ತೆ, ಏನೋ ಆಲೋಚನೆ ಮಾಡ್ತಾ ಇದ್ದೀನಿ. ಇವತ್ ನಾನ್ ಮಾಡಿರೋ ಸ್ಪೆಷಲ್ ಅಡಿಗೆನ ತಿಂದು ನೀವಿಬ್ರು ಏನ್ ಹೇಳ್ತೀರಾ ಅಂತ. ನಿನ್ನ ಕೈಯಾರೆ ಏನೇ ಅಡಿಗೆ ಮಾಡಿದ್ರು ಚೆನ್ನಾಗಿರ್ತದೆ ಕಣೆ. ಹೀಗೆ ವೈಶಾಲಿ ತನ್ನ ಗಂಡನಿಗೂ ಅತ್ತೆಗೂ ಅವಳು ಮಾಡಿರುವ ಹಾಗಲಕಾಯಿ ಟೊಮೆಟೊ ಸಾರನ್ನು ಹಾಕಿದ್ಲು. ರಾಘವ ಒಂದು ತುತ್ತು ಬಾಯಲ್ಲಿ ಇಟ್ಟು, ಏನೇ ನೀನು ದೊಡ್ಡ ಪ್ರಯೋಗ ಮಾಡಿದೀನಿ ಅಂತ ಹೇಳ್ದೆ, ಇಷ್ಟೊಂದು ಕೇವಲವಾಗಿ ಮಾಡಿದೀಯಾ? ಯಾರಾದ್ರೂ ಹಾಗಲಕಾಯಿಗೆ ಟೊಮೆಟೊ ಹಾಕಿ ಅಡಿಗೆ ಮಾಡ್ತಾರಾ? ಏನೇ ನೀನ್ ಮಾಡಿದ ಅಡಿಗೆ? ಹೀಗೆಲ್ಲ ಮಾಡಿ ಮಾಡಿ ನನ್ನ ಬೇಗ ಕಳಿಸ್ಬಿಡ್ಬೇಕು ಅನ್ಕೊಂಡಿದ್ದೀಯಾ? ನೀವೇ ಅಲ್ವತ್ತೆ ಯಾವತ್ತೂ ಮಾಡದೇ ಇರುವ ಸ್ಪೆಷಲ್ ಆಗಿ ಏನಾದ್ರೂ ಮಾಡು ಅಂತ ಹೇಳಿದ್ದು, ಅದಕ್ಕೇನೆ ಮಾಡ್ಕೊಟ್ಟೆ. ಇವಾಗ ನನ್ನ ಬೈದ್ರೆ ನಾನೇನ್ ಮಾಡೋದು? ಹೌದು, ಏನೇ ಯಾವಾಗ ನೋಡಿದ್ರು ಟೊಮೆಟೊ ಟೊಮೆಟೊ ಅಂತ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಹೀಗೆ ಬಾಚ್ಕೊಂಬಂದ ಹಾಕದ? ಆಗ ವೈಶಾಲಿ ಏನೋ ಹೇಳಕ್ಕೆ ಬಂದಾಗ, ಏನು ನನ್ನ ಮಗನಿಗೆ ಚಾಡಿ ಹೇಳ್ಕೊಟ್ಟು ನನ್ನ ಬಯಸ್ಬೇಕು ಅಂತ ಮಾಡಿದೀಯಾ? ಈ ರೀತಿ ಕೆಲ್ಸನ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತೀಯಾ. ಸರಿ, ಹೋಗಿ ಮಜ್ಜಿಗೆ ಆದ್ರೂ ತಗೊಂಬ, ಅದ್ರಲ್ಲೇ ಊಟ ಮಾಡ್ಕೋತೀವಿ. ಹೀಗೆ ಕೈ ತುಂಬಿ ಸಾಯುವ ರೀತಿ ಮದ್ದು ನನಗ್ ಬೇಡ. ಹೀಗೆ ಮಜ್ಜಿಗೆಯಲ್ಲೇ ಎಲ್ಲರೂ ಊಟ ಮಾಡಿದ್ರು. ಮರುದಿನ ಬೆಳಿಗ್ಗೆ ಭಿಕ್ಷುಕ ಬಂದು ಊಟ ಕೇಳಿದಾಗ ಉಳಿದ ಅನ್ನ ಸಾರು ಎಲ್ಲವನ್ನೂ ಕೊಟ್ಲು. ಆ ಭಿಕ್ಷುಕ ಊಟವನ್ನು ಮಾಡಿ, ಅಮ್ಮ, ನಾಳೆಯಿಂದ ನನಗೋಸ್ಕರ ಏನೂ ಬಾಕಿ ಮಾಡಬೇಡಿ. ನಿಮ್ಮ ಅಡಿಗೆಗೂ ನಿಮ್ಮ ಮನೆಗೂ ದೊಡ್ಡ ನಮಸ್ಕಾರ. ಇನ್ಮುಂದೆ ನಾನು ಇಲ್ಲಿಗೆ ಬರದೇ ಇಲ್ಲ. ಹೀಗೆ ಅಲ್ಲಿಂದ ಓಡೇ ಹೋದ. ವೈಶಾಲಿ ಅವನ್ನ ನೋಡಿ ನಗ್ತಾ ಇದ್ಲು. ಏನ್ ಅಡಿಗೆ ಮಾಡಿದ್ರು ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರಲ್ಲ. ಸರಿ, ಇವತ್ತು ಟೊಮೆಟೊದಲ್ಲಿ ಐಸ್ ಕ್ರೀಮ್ ಮಾಡಿ ಅತ್ತೆಗೇನೆ ಕೊಡ್ತೀನಿ. ಅವರು ಅದನ್ನ ತಿಂದು ಏನ್ ಹೇಳ್ತಾರೆ ಅಂತ ನೋಡ್ತೀನಿ. ಅವರೇ ತಾನೇ ತಂದಿದ್ದು, ಅವರೇ ಅನ್ಭವಿಸ್ಬೇಕು. ಹೀಗೆ ವೈಶಾಲಿ ಟೊಮೆಟೊದಲ್ಲಿ ಐಸ್ ಕ್ರೀಮ್ ಮಾಡಿ, ಐಸ್ ಕ್ರೀಮ್ ಮಾಡಿದ ನಂತರ ಐಸ್ ಕ್ರೀಮ್ ಅನ್ನು ತೆಗೆದುಕೊಂಡು ಹೋಗಿ ತನ್ನ ಅತ್ತೆಗೆ ಕೊಟ್ಲು. ಏನಮ್ಮ ಸೊಸೆ ಇದು? ಅತ್ತೆ, ನಾನ್ ನಿಮಗೋಸ್ಕರ ತುಂಬಾ ತಣ್ಣಗೆ ಆಗಿರುವ ಐಸ್ ಕ್ರೀಮ್ನ ಮಾಡಿ ತಂದಿದ್ದೀನಿ. ನಿನಗೆ ಏನಾದ್ರೂ ಹೊಸ ಅಡಿಗೆ ಮಾಡು ಅಂತ ಹೇಳಿದ್ರೆ ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡು ಅಂತ ನಾನು ಹೇಳಿಲ್ಲ ಕಣೆ. ಅದನ್ನ ತಿಂದು ಅತ್ತೆಗೆ ವಾಂತಿ ಬಂತು. ಅತ್ತೆ, ನಿಮ್ಮ ವಾಂತಿ ಕಡಿಮೆ ಆಯ್ತಾ? ನಿಮಗೆ ಎನರ್ಜಿ ಆಗಿ ಇರ್ಲಿ ಅಂತ ಟೊಮೆಟೊ ಜ್ಯೂಸ್ ಮಾಡ್ಕೊಂಡ್ಬಂದಿದ್ದೀನಿ, ಕುಡೀರಿ. ನಾನು ಏನು ತಿನ್ನೋದಿಲ್ಲ, ಏನು ಕುಡಿಯೋದಿಲ್ಲ. ಸದ್ಯಕ್ಕೆ ನನಗೆ ಏನು ಕೊಡ್ಬೇಡ ಕಣೆ. ಅಯ್ಯೋ ಅತ್ತೆ, ನೀವು ತಂದಂತಹ ಟೊಮೆಟೊದಲ್ಲಿ ವೆರೈಟಿ ಮಾಡಿ ಕೊಡ್ಲಿಕ್ಕೆ ನೀವೇ ತಾನೇ ಹೇಳಿದ್ದು. ನಾನು ತಂದಿದ್ದೀನಿ, ಇದನ್ನ ಕುಡೀರಿ, ಎನರ್ಜಿ ಬರುತ್ತೆ. ಹೀಗೆ ಬಲವಂತವಾಗಿ ತನ್ನ ಅತ್ತೆಗೆ ಆ ಜ್ಯೂಸ್ನ ಕುಡ್ಸೇ ಬಿಟ್ಲು. ಆ ನಂತರ ಪುನಃ ಬಂದು, ಅತ್ತೆ, ನಿಮ್ಗೋಸ್ಕರ ಬಿಸಿ ಬಿಸಿ ಟೊಮೆಟೊ ಬಜ್ಜಿ ಮಾಡಿದೀನಿ. ಮೊದ್ಲೇ ನಿಮ್ಮ ಹೊಟ್ಟೆ ಹಾಳಾಗಿದೆ ಅಲ್ವಾ, ಇದನ್ನ ತಿನ್ನಿ, ಸರಿಯಾಗ್ಬಿಡುತ್ತೆ. ಹೌದು, ಬಜ್ಜಿ ಏನೇ ಈ ಕಲರಲ್ಲಿದೆ? ಅತ್ತೆ, ಈ ಟೊಮೆಟೊ ಬಜ್ಜಿಗೆ ಯಾವ ಹಿಟ್ಟನ್ನು ನಾನು ಮಿಕ್ಸ್ ಮಾಡಲಿಲ್ಲ. ಟೊಮೆಟೊನ ಚೆನ್ನಾಗಿ ಅರ್ದು ಟೊಮೆಟೊನ ಕಟ್ ಮಾಡಿ ಅದರಲ್ಲೇ ಎಜ್ಜಿ ಎಣ್ಣೆಗಾಕಿ ತಂದಿದ್ದೀನಿ. ಬಜ್ಜಿ ಹುಡಿ ಹಾಕಿದ್ರೆ ಬಜ್ಜಿ ಟೇಸ್ಟ್ ಬದಲಾಗುತ್ತೆ ಅಲ್ವಾ, ಅದಕ್ಕೆ ಏನು ಹಾಕದೆ ಟೊಮೆಟೊ ಇಂದನೇ ಬಜ್ಜಿ ಮಾಡಿ ತಂದಿದ್ದೀನಿ. ಹೀಗೆ ವೈಶಾಲಿ ತುಂಬಾ ಬಲವಂತ ಮಾಡಿ ತನ್ನ ಅತ್ತೆಗೆ ಬಜ್ಜಿನ ತಿನ್ಸಿದ್ಲು. ಹೀಗೆ ತಿನ್ನಕ್ಕಾಗದೆ ಕೇಶವನ ಕರೆದ್ರು. ಕೇಶವ, ಬೇಗ ಬಾರೋ, ನಿನ್ನ ಹೆಂಡತಿ ಏನೇನೋ ಅಡಿಗೆ ಮಾಡಿಕೊಟ್ಟು ನನ್ನ ಕೊಲ್ಬೇಕು ಅಂತಿದ್ದಾಳೆ. ಅಮ್ಮ, ನಾನೇ ಅಮ್ಮ. ನಿಮ್ಮ ಸೊಸೆಗೆ ವಿಧ ವಿಧವಾದ ಟೊಮೆಟೊದಲ್ಲಿ ಅಡಿಗೆ ಮಾಡಿ ಅಮ್ಮನಿಗೆ ಕೊಡು ಅಂತ ಹೇಳಿದ್ದು. ಮತ್ತೆ ನೀವಿನ್ನೇನಮ್ಮ ಟೊಮೆಟೊ ಫ್ರೀಯಾಗಿ ಕೊಡ್ತಾರೆ ಅಂತ ಒಂದು ಮೂಟೆ ತರ್ತೀರಾ? ಬೀದಿಯಲ್ಲಿ ಎಲ್ರಿಗೂ ಕೊಟ್ರೆ ಎಲ್ಲರೂ ಹಂಚಿಕೊಂಡು ಅಡಿಗೆ ಮಾಡ್ತಾರಲ್ವಾ. ಪ್ರತಿದಿನ ನಿಮಗೆ ಇಷ್ಟವಾದ ಅಡುಗೆನ ಸೊಸೆ ಮಾಡಿಕೊಟ್ರೆ ನೀವು ಆರಾಮವಾಗಿ ತಿಂದು ಕೂರೋದು. ನೀವು ನಿಮ್ಮ ಜಿಪುಣತನದಿಂದ ಇವತ್ತು ತಿನ್ಲಿಕ್ಕೇನೆ ಕಷ್ಟಪಡ್ತಿದ್ದೀರಾ, ನೋಡಿದ್ರಾ? ಪ್ರತಿದಿನ ಟೊಮೆಟೊನ ತಿಂತಾನೆ ಇದ್ರೆ ಹೇಗನ್ಸುತ್ತೆ ಹೇಳು? ಮತ್ತೆ ನಿಮ್ಗೆ ಬುದ್ಧಿ ಬರ್ಬೇಕು ಅಂತಾನೆ ನಾನೀಗೆ ಮಾಡಿದ್ದು. ನಾನು ಮಾಡಿದ್ದು ತಪ್ಪೇ, ಆದ್ರೂ ನಿಮ್ಗೆ ಅರ್ಥ ಆಗ್ಬೇಕು ಅಲ್ವಾ, ಕಡಿಮೆ ಬೆಲೆಗೆ ಬರುತ್ತೆ ಅಂತ. ಯಾವಾಗ್ಲೂ ಟೊಮೆಟೊನ ತಿಂತಾ ಇರೋದು ಎಷ್ಟು ಕಷ್ಟ ಅಂತ. ಹಾಗಾದ್ರೆ ನನಗೆ ಬುದ್ಧಿ ಬರ್ಲಿಕ್ಕೆ ನೀವಿಬ್ರು ಹಾಕಿಕೊಂಡ ಪ್ಲಾನ ಇದು? ಸರಿ, ಪ್ರತಿದಿನ ಟೊಮೆಟೊ ತಿಂತಾ ಇದ್ರೆ ಏನಾಗುತ್ತೆ ಅಂತ ನನಗೆ ಅರ್ಥ ಆಯ್ತು. ಇನ್ಮುಂದೆ ಈ ರೀತಿ ಮಾಡೋದಿಲ್ಲ, ಸರಿನಾ? ಹೀಗೆ ಅಂದಿನಿಂದ ರತ್ನ ತನ್ನ ಜಿಪುಣತನವನ್ನು ಬಿಟ್ಟೇ ಬಿಟ್ಲು. ಶಾಂತಮ್ಮ ಎನ್ನುವವರಿಗೆ 2 ಗಂಡು ಮಕ್ಕಳು. ದೊಡ್ಡ ಮಗ ಬಡ ಹುಡುಗಿಯನ್ನು, ಸಣ್ಣ ಮಗ ಶ್ರೀಮಂತ ಹುಡುಗಿಯನ್ನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರು. ಶಾಂತಮ್ಮ ಹೆಸರಿನ ಹಾಗೆ ಯಾವಾಗಲೂ ಸಮಾಧಾನವಾಗಿ 2 ಸೊಸೆಯಂದಿರ್ನ ಚೆನ್ನಾಗ್ ನೋಡ್ಕೊಳ್ತಾ ಇದ್ರು. ದೊಡ್ಡ ಸೊಸೆಯಾದ ಮಾನಸ ಬಡವಿಯಾದ ಕಾರಣ ಸೌಮ್ಯ ಗುಣವನ್ನು ಹೊಂದಿದ್ಲು.
ಅಕ್ಕಪಕ್ಕ ಜನರ ಜೊತೆ ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ಲು. ಸಣ್ಣ ಸೊಸೆಯಾದ ಕವಿತಾ ರಿಚ್ ಮನೆಯಿಂದ ಬಂದ ಕಾರಣ ದುರಂಕಾರದಿಂದಿದ್ಲು. ಅಕ್ಕಪಕ್ಕದ ಜನರ ಜೊತೆ ಮಾತಾಡ್ತಾನೆ ಇರ್ಲಿಲ್ಲ. ಒಂದು ದಿನ ಮನೆ ಅಂಗಳದಲ್ಲಿ ನಿಂತಿರುವ ಶಾಂತಮ್ಮನನ್ನು ಪಕ್ಕದ ಮನೆ ಶಾರದಮ್ಮ ಮಾತಾಡ್ಸ್ತಿದ್ರು. ಏನ್ ಶಾಂತಮ್ಮ, ತುಂಬಾ ಸಮಾಧಾನವಾಗಿದ್ದೀಯಾ? ಹಾಗೆ ತಾನೇ ಇರ್ಬೇಕು. ಹೌದು, ನಿನಗೇನು ಕೆಲ್ಸನ ಚಿಂತೆನ? ನಿನ್ ಜೀವನ ತುಂಬಾ ಚೆನ್ನಾಗಿದೆ. ಇಬ್ಬರು ಗಂಡು ಮಕ್ಕಳು ಮದ್ವೆ ಮಾಡ್ಕೊಂಡ್ರು, ಸೊಸೆಯೂ ಬಂದಾಯ್ತು. ಎಲ್ಲವೂ ಆ ದೇವರ ದಯೆ. ಸೊಸೆಂದಿರು ಪರವಾಗಿಲ್ವಾ? ಯಾವ ತೊಂದ್ರೆನೂ ಇಲ್ಲ. ದೊಡ್ಡ ಸೊಸೆ ಮಾನಸ ಬಂಗಾರ, ನನ್ನ ಯಾವ ಕೆಲ್ಸನೂ ಮಾಡಕ್ ಬಿಡೋದಿಲ್ಲ. ಚಿಕ್ಕ ಸೊಸೆ ಕವಿತಾ ಕೂಡ ಪರವಾಗಿಲ್ಲ. ಹಾಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಸಣ್ಣ ಸೊಸೆಯಾದ ಕವಿತಾ ಬಂದು, ಪರವಾಗಿಲ್ವಾ? ಪರವಾಗಿಲ್ಲ ಅಂದ್ರೆ ಹೇಗೆತ್ತೆ? ದೊಡ್ಡ ಸೊಸೆ ಚಿನ್ನ ಆದ್ರೆ ನಾನು ಕೆಲ್ಸಕ್ಕೆ ಬಾರದವಳು ಅಂತ ಅರ್ಥನಾ? ಅಯ್ಯೋ, ನನ್ನ ಉದ್ದೇಶ ಅದಲ್ಲಮ್ಮ. ನೀನ್ ಯಾಕೆ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀಯಾ? ನೀವು ಹೇಳದ್ ಕೇಳಿದ್ರೆ ಹಾಗೇನೇ ಇದೆ ಅತ್ತೆ. ನಾನೊಂದು ಶ್ರೀಮಂತ ಮನೆಯಿಂದ ಬಂದಿದ್ದು ಅಂತ ಕೂಡ ಲೆಕ್ಕಕ್ಕೆ ತಗೊಳ್ದೆ 4 ಜನ ಮುಂದೆ ನನ್ನ ಇಷ್ಟು ಕೇವಲವಾಗಿ ಮಾತಾಡ್ತಿದ್ದೀರಾ? ಹೀಗೆ ಜೋರಾಗಿ ಕಿರ್ಚಿದ್ಲು. ಪಕ್ಕದಲ್ಲೇ ಇದ್ದ ಶಾರದಾ, ಅಯ್ಯೋ, ಇದೆಲ್ಲ ನನ್ನಿಂದನೇ ಬಂದಿದ್ದು. ಇನ್ನು ನಾನ್ ಸ್ವಲ್ಪತ್ತು ಇಲ್ಲೇ ಇದ್ರೆ ನಾನೇ ಕಾರಣ ಅಂತ ಹೇಳ್ತಾರೆ. ನಾನ್ ಹೋಗ್ಬಿಡ್ತೀನಿ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು. ಹೆಂಡತಿಯ ಶಬ್ದ ಕೇಳಿ ಸಣ್ಣ ಮಗನಾದ ಸಂಪತ್, ಕವಿತಾ, ಏನದು ರೋಡಲ್ಲಿ ನಿಂತು ಮಾತಾಡೋದು? ಮನೆಯೊಳಗ್ ಬಂದ್ ಮಾತಾಡಿ. ಹಾಗೆ ಅಂತ ಜೋರಾಗಿ ಕಿರ್ಚಿದ. ಅವರಿಬ್ಬರು ಒಳಗೆ ಬಂದ್ರು. ಅಪ್ಪ, ಹಾಗೆ ಅಲ್ಲಪ್ಪ. ಅಮ್ಮ, ನೀವು ಏನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ಒಳಗೋಗಿ. ಶಾಂತಮ್ಮ ಅಲ್ಲಿಂದ ಒಳಗೆ ಹೋದ್ರು. ಕವಿತಾ ತುಂಬಾ ನಾಟಕ ಮಾಡುತ್ತಾ, ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಈ ಮನೆಯಲ್ಲಿ ನನ್ನ ಬೇರೆಯಾಗೇ ನೋಡ್ತಿದ್ದಾರೆ. ಕವಿತಾ, ಓವರ್ ಆಕ್ಷನ್ ಮಾಡ್ಬೇಡ. ಮದ್ವೆಗೆ ಮುಂಚೆನೆ ಹೇಳಿದೀನಿ, ಒಂದೇ ಮನೇಲಿ ಇರೋದಾದ್ರೆ ಮದ್ವೆ ಮಾಡ್ಕೋತೀನಿ ಅಂತ. ಇವಾಗ ಬೇರೆ ಮನೆ ಅಂದ್ರೆ ನನ್ನಿಂದ ಆಗಲ್ಲ. ಅತ್ತೆ ಏನ್ ಹೇಳಿದ್ರು ಅಂತ ಕೂಡ ಕೇಳೋದಿಲ್ವಾ? ನಿನ್ನ ಯಾರು ಕೂಡ ಕೇವಲವಾಗಿ ಮಾತಾಡಿಲ್ಲ. ಅತ್ತಿಗೆ ನೋಡ್ದ ಅಮ್ಮನ್ ಜೊತೆ ಹೇಗೆ ಬೆರೆತು ಹೋಗಿ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಅವರು ಹಾಗೆ ಹೇಳಿರ್ಬೋದು. ಶ್ರೀಮಂತ ಮನೆಯಲ್ಲಿ ಹುಟ್ಟಿದೀನಿ ಅಂತ ಎಲ್ರಿಗೂ ಮರ್ಯಾದೆ ಕೊಡದೆ ನಡಿಬೇಡ. ಯಾವಾಗ ಬದ್ಲಾಗ್ತೀಯೋ ನೀನು. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ. ಛೇ, ಈ ಕುಟುಂಬದಿಂದ ಹೊರಗೆ ಹೋಗೋಣ ಅಂದ್ರೆ ಆಗ್ತಾನೆ ಇಲ್ಲ. ಹಾಗೆ ಹೇಳಿ ಕವಿತಾ ಅಲ್ಲಿಂದ ಒಳಗೆ ಹೋದ್ಲು. ಹೀಗೆ ಕೆಲವು ದಿನಗಳು ಕಳೆಯಿತು. ಒಂದು ದಿನ ದೊಡ್ಡ ಸೊಸೆಯಾದ ಮಾನಸ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅತ್ತೆ ಅಡುಗೆ ಮನೆಗೆ ಬಂದ್ರು. ಅಮ್ಮ ಮಾನಸ, ಆ ತರಕಾರಿ ಕೊಡಮ್ಮ, ನಾನ್ ಕಟ್ ಮಾಡಿ ಕೊಡ್ತೀನಿ. ನಾನ್ ಮಾಡ್ತೀನತ್ತೆ, ನೀವು ಆರಾಮಾಗಿ ಕೂತ್ಕೊಳ್ಳಿ. ನಾನ್ ನಿಮ್ಗೆ ಒಂದು ಶುಭವಾರ್ತೆ ಹೇಳ್ತೀನಿ. ಹಾಗೆ ಹೇಳಿದಾಗ ಶಾಂತಮ್ಮ ಹಾಲಲ್ಲಿ ಬಂದು ಕೂತ್ಕೊಂಡ್ರು. ಕೆಲ್ಸ ಎಲ್ಲ ಆದ್ಮೇಲೆ ಮಾನಸ ಸ್ವೀಟ್ನ ತಗೊಂಬಂದು ಅತ್ತೆ ಬಾಯಿಗೆ ಇಟ್ಟು, ಮೊದ್ಲು ಆ ಶುಭವಾರ್ತೆ ಏನಂತ ಹೇಳಮ್ಮ. ನಾನು ಗರ್ಭಿಣಿಯಾಗಿದ್ದೀನತ್ತೆ, ನೀವು ಅಜ್ಜಿ ಆಗ್ತಿದ್ದೀರಾ. ಬೆಳಿಗ್ಗೆಯಿಂದ ವಾಂತಿ ಮಾಡ್ತಾನೆ ಇದ್ದೀನಿ. ಆಹಾ, ಇದಲ್ವಾ ಶುಭವಾರ್ತೆ ಅಂದ್ರೆ? ಆಲೋಚನೆ ಮಾಡಿದ್ರೇನೆ ಎಷ್ಟೊಂದು ಸಂತೋಷ ಆಗ್ತಿದೆ. ಹೀಗೆ ಮಾತಾಡ್ತಾ ಇರುವಾಗ ಹೊರಗಿನಿಂದ ಬಂದ ರಿಚ್ ಸೊಸೆ ಕವಿತಾ ತನ್ನ ಅತ್ತೆಗೆ ಸ್ವೀಟ್ ಕೊಡುತ್ತಾ, ಅಮ್ಮ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ನಿಮ್ಮ ಚಿಕ್ಕ ಸೊಸೆ ಕೂಡ ಗರ್ಭಿಣಿಯಾಗಿದ್ದಾಳೆ. ಏನು, ಹಬ್ಬದ ಮೇಲೆ ಹಬ್ಬದ ಸಂಭ್ರಮ ಬರ್ತಾ ಇದೆ. ನಿಮ್ಮ ಅತ್ತಿಗೆ ಕೂಡ ಗರ್ಭಿಣಿಯಾಗಿದ್ದಾಳೆ. ನೀನು ಚಿಕ್ಕಪ್ಪ ಆಗ್ತಾ ಇದ್ದೀಯಾ? ಹೌದಾ? ಕಂಗ್ರಾಚ್ಯುಲೇಷನ್ ಅತ್ತಿಗೆ. ಈ ವಿಷಯ ಅಣ್ಣನಿಗೆ ಗೊತ್ತಾ? ಇಲ್ಲ ಸಂಪತ್, ಫೋನ್ ಮಾಡಿನೇ ಹೇಳ್ಬೇಕು. ಬೇಗ ಅಣ್ಣನ್ ಜೊತೆ ಹೇಳಿ, ರಜೆ ಮಾಡ್ಕೊಂಡು ಮನೆಗ್ ಬರ್ತಾರೆ. ನನಗೂ ತುಂಬಾನೇ ಸಂತೋಷ ಆಗ್ತಿದೆ. ಹೀಗೆ ಎಲ್ಲರೂ ಸಂತೋಷ ಪಡ್ತಾ ಇದ್ರು. ಸಣ್ಣ ಸೊಸೆ ಕವಿತಾ ಮಾತ್ರ ಏನು ಮಾತನಾಡದೆ ಅಲ್ಲಿಂದ ಹೊರಟು ತನ್ನ ರೂಮಿಗೆ ಬಂದ್ಲು. ನಾನು ಗರ್ಭಿಣಿಯಾಗಿದ್ದೀನಿ ಅನ್ನೋದಕ್ಕಿಂತ ಆ ಮಾನಸ ಗರ್ಭಿಣಿಯಾಗಿದ್ದಾಳೆ ಅಂತ ಅತ್ತೆಗೆ ತುಂಬಾನೇ ಸಂತೋಷ ಆಗ್ತಿದೆ. ಓವರ್ ಆಕ್ಷನ್ ಮಾಡ್ತಾ ಇದ್ದಾರೆ. ಈ ಸಂತೋಷನ ನನ್ನಿಂದ ಅನ್ಭವಿಸಕ್ಕಾಗ್ತಿಲ್ಲ. ಹೀಗೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು. ಹೀಗೆ ದಿನಗಳು ಕಳೆಯಿತು. ಕವಿತಾ ತನ್ನ ತವರು ಮನೆಗೆ ಹೋಗಿ ಕೆಲವು ವಾರಗಳ ನಂತರ ಬಂದ್ಲು. ಗೋಡ್ರೇಜ್ ಅಲ್ಲಿ ಇಟ್ಟಿದ್ದ ಚಿನ್ನಾಭರಣಗಳು ಕಾಣ್ತಾ ಇರ್ಲಿಲ್ಲ. ಅಯ್ಯೋ, ಚಿನ್ನಗಳೆಲ್ಲ ಏನಾಯ್ತು? ಹೀಗೆ ಚಿಂತೆಯಿಂದ ಹೊರಗೆ ಬಂದ್ಲು. ದೊಡ್ಡ ಸೊಸೆ ಮತ್ತು ಅತ್ತೆ ಫಂಕ್ಷನ್ಗೆ ಹೋಗಿ ಮನೆಗೆ ಬಂದ್ರು. ಮಾನಸನ ಕುತ್ತಿಗೆಯಲ್ಲಿರುವ ಸರಗಳನ್ನು ನೋಡಿ ಕವಿತನಿಗೆ ತುಂಬಾನೇ ಕೋಪ ಬಂತು. ಯಾರನ್ನ ಕೇಳಿ ನನ್ ಚಿನ್ನ ತಗೊಂಡೆ? ನನ್ನ ಕೇಳಿ ತಗೋಬೇಕು ಅನ್ನುವ ಜ್ಞಾನ ಕೂಡ ಇಲ್ವಾ ನಿನಗೆ? ಅದಲ್ಲ ಕವಿತಾ, ನಾನ್ ಹೇಳದ್ನ ಒಂದ್ಸಲ ಕೇಳು. ಹೀಗೆ ಮಾತಾಡ್ತಾ ಇರುವಾಗನೇ ಸಂಪತ್ ಬಂದು, ಕವಿತಾ, ಸ್ವಲ್ಪ ಮಾತಾಡತ್ತಿಗೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡು. ದಿನದಿಂದ ದಿನಕ್ಕೆ ನಿನ್ನ ದುರಂಕಾರ ಜಾಸ್ತಿ ಆಗ್ತಾ ಇದೆ. ಆ ಚಿನ್ನ ಅತ್ತಿಗೆಗೆ ಬೇಕು ಅಂದಾಗ ನಾನೇ ಗಾಡ್ರೇಜಿಂದ ತೆಗೆದುಕೊಟ್ಟಿದ್ದು. ಬೈರಿ, ಎಲ್ಲರೂ ನನ್ನನ್ನೇ ಬೈರಿ. ಹೀಗೆ ಬೇಜಾರಿಂದ ರೂಮಿಗೆ ಹೋದ್ಲು. ಮಾನಸ ದುಃಖ ಪಡುವುದನ್ನು ನೋಡಿ,
ಅತ್ತಿಗೆ, ಅವಳ ಪರವಾಗಿ ನಾನ್ ನಿಮ್ ಜೊತೆ ಸಾರಿ ಕೇಳ್ತೀನಿ, ಏನ್ ತಿಳ್ಕೊಬೇಡಿ. ಹಾಗೆ ಹೇಳಿ ರೂಮಿಗೆ ಹೊರಟೋದ. ಮಾನಸ, ಆ ಸರಗಳನ್ನ ಬಿಚ್ಚಿ ಅವಳಿಗೆ ಕೊಟ್ಬಿಡು. ಹಾಗೆ ಅಂತ ಹೇಳಿ ಶಾಂತಮ್ಮನೂ ಒಳಗೆ ಹೋದ್ರು. ಮಾನಸ ಅವಳ ರೂಮಿಗೆ ಹೋಗಿ ಚಿನ್ನವನ್ನೆಲ್ಲ ಬಿಚ್ಚಿ ಕವಿತನಿಗೆ ಕೊಡ್ಲಿಕ್ಕೆ ಅವಳ ರೂಮಿಗೆ ಹೋದ್ಲು. ನನ್ನ ಏನು ತಪ್ಪು ತಿಳ್ಕೊಬೇಡ ಕವಿತಾ, ಸಂಪತ್ ಅತ್ತೇನು ಹೇಳಿದ ಕಾರಣದಿಂದನೇ ನಾನು ಈ ಚಿನ್ನನ ಹಾಕೊಂಡೆ, ನನ್ನ ತಪ್ಪು ತಿಳ್ಕೊಬೇಡ. ಹಾಗೆ ಅಂತ ಹೇಳಿ ಹೊರಗೆ ಹೋದ್ಲು. ಹೀಗೆ ಸ್ವಲ್ಪ ದಿನ ಕಳೆಯಿತು. ಇಬ್ಬರಿಗೂ ಸೀಮಂತವನ್ನು ಮಾಡ್ಬೇಕು ಅಂತ ಶಾಂತಮ್ಮ ನಿರ್ಧಾರ ಮಾಡಿದ್ರು. ದೊಡ್ಡ ಮಗ ಕೂಡ ಬಂದ. ಇಲ್ ನೋಡಿ ಮಕ್ಳೇ, ನಮ್ಮ ಸುತ್ತಮುತ್ತ ಸಂಬಂಧಿಕರನ್ನೆಲ್ಲ ಕರಿಬೇಕು, ಸೀಮಂತ ಫಂಕ್ಷನ್ ಚೆನ್ನಾಗಿ ನಡಿಬೇಕು ಹಾಗೆ ಅಂತ ಹೇಳಿದ್ಲು. ಇಬ್ಬರು ಗಂಡು ಮಕ್ಕಳು ಸೀಮಂತಕ್ಕೆ ಬೇಕಾದ ಎಲ್ಲಾ ಕಾರ್ಯಕ್ರಮವನ್ನು ಮಾಡಿದ್ರು. ಆ ದಿನ ರಾತ್ರಿ ಕವಿತಾ ಅವಳ ರೂಮಿನಲ್ಲಿ, ಇವತ್ತು ನನ್ ಜೊತೆ ಇರುವ ಚಿನ್ನವನ್ನೆಲ್ಲ ಹಾಕಿಕೊಂಡು ನಾನು ಎಷ್ಟು ಶ್ರೀಮಂತದಿಂದ ಬಂದಿದ್ದೀನಿ ಅಂತ ತೋರಿಸ್ಬೇಕು. ಅವಳ ಮೇಲೆ ಒಂದು ಗುಂಡು ಸೂಜಿಯಷ್ಟು ಚಿನ್ನ ಕೂಡ ಇಲ್ದೆ ಅವಳು ನಾಚಿಕೆ ಪಡ್ಬೇಕು. ಹೀಗೆ ಚಿನ್ನವನ್ನೆಲ್ಲ ಹಾಕೊಂಡು ರೆಡಿ ಆದ್ಲು. ಮಾನಸ ಸಾಧಾರಣವಾದ ಸೀರೆಯನ್ನು ಉಟ್ಕೊಂಡು ಅಂದವಾಗಿ ರೆಡಿ ಆದ್ಲು. ಮೊದಲು ಸೀಮಂತವನ್ನು ಮಾನಸನಿಗೆ ಮಾಡಿದ್ರು. ಮಾನಸ ಅಂದ್ರೆ ಎಲ್ಲರಿಗೂ ಇಷ್ಟವಾದ ಕಾರಣ ಎಲ್ಲರೂ ಬಂದು ಅವಳಿಗೆ ಆಶೀರ್ವಾದವನ್ನು ಮಾಡಿದ್ರು. ಎರಡನೇದಾಗಿ ಕವಿತಾ ಬಂದು ಸೀಮಂತದಲ್ಲಿ ಕೂತ್ಕೊಂಡ್ಲು. ಆದ್ರೆ ಯಾರು ಅವಳನ್ನು ನೋಡ್ಲಿಲ್ಲ. ಎಲ್ಲರೂ ಅವರವರ ಕೆಲಸ ನೋಡ್ಕೊಂಡೋದ್ರು. ದೊಡ್ಡ ಸೊಸೆ ಮಾನಸ ಮಾತ್ರ ಕವಿತನನ್ನು ಆಶೀರ್ವಾದ ಮಾಡಿ ಅಲ್ಲಿಂದ ಹೋದ್ಲು. ಆ ದುಃಖವನ್ನು ತಾಳಲಾರದೆ ಕವಿತಾ ಅವಳ ರೂಮಿಗೆ ಹೋಗಿ ಅಳ್ತಾ ಇದ್ಲು. ಅವಳ ಹಿಂದೇನೆ ಅವಳ ಗಂಡ ಸಂಪತ್ ಬಂದ. ಒಳ್ಳೆತನ ಎಷ್ಟು ಮುಖ್ಯ ಅಂತ ಇವಾಗಾದ್ರೂ ಅರ್ಥ ಆಯ್ತಾ? ಹಣ ಇದ್ರೆ ಯಾರು ಕೂಡ ನಿನ್ನ ಹತ್ರ ಬರದಿಲ್ಲ. ಹಣ ಜಾಸ್ತಿ ಇದೆ ಅಂತ ಎಷ್ಟು ದುರಂಕಾರದಿಂದ ಮೆರಿತಾ ಇದ್ದೆ. ಇವಾಗ ನೋಡ್ದ ನಿನಗೆ ಏನಾಯ್ತು ಅಂತ. ಒಬ್ಬ ಮನುಷ್ಯನಿಗೆ ಒಳ್ಳೆತನ ಅನ್ನೋದು ಮುಖ್ಯ. ಎಲ್ಲರ ಜೊತೆ ಒಳ್ಳೆ ಹೆಸರು ಪಡ್ಕೋಬೇಕು. ಇವಾಗಾದ್ರೂ ಇದ್ನ ಅರ್ಥ ಮಾಡ್ಕೋ. ಕವಿತನಿಗೆ ಬುದ್ಧಿ ಬರುವ ಹಾಗೆ ಹೇಳಿದ. ಹಾಗೆ ಹೇಳಿದಾಗ ಕವಿತನಿಗೆ ಕೂಡ ಬುದ್ಧಿ ಬಂದು ಅಂದಿನಿಂದ ಕವಿತಾ ಎಲ್ಲರಿಗೂ ಗೌರವ ಕೊಟ್ಟು ಮಾತಾಡ್ಸ್ತಾ ಇದ್ಲು.